ಪ್ರಿಯಕರ ಮೈದುನನಿಂದಲೇ ಬರ್ಬರ ಕೊಲೆ, ಬೆಚ್ಚಿಬಿದ್ದ ಸಾರ್ವಜನಿಕರು. ಪೌರಾಯುಕ್ತರ ಪರ ನಿಂತ ದಲಿತ ಪರ ಸಂಘಟನೆಗಳು, ಅಂಬೇಡ್ಕರ್ ಅವರಿಗೆ ಯಾವುದೇ ಅಪಮಾನ ನಡೆದಿಲ್ಲ, ಅಮಾನತು ಮಾಡಿದರೆ ಪ್ರತಿಭಟನೆ ಎಚ್ಚರಿಕೆ. ಗ್ರಾಮ ಠಾಣಾ ಜಾಗದಲ್ಲಿ ಅತಿಕ್ರಮ ಪ್ರವೇಶ, ಅಕ್ರಮ ಗುಡಿಸಲುಗಳನ್ನು ತೆರವಿಗೆ ಮುಂದಾದ ಅಧಿಕಾರಿಗಳು, ವಾಗ್ವಾದಕ್ಕಿಳಿದ ಸ್ಥಳೀಯರು. ಕನ್ನಡ ಶಾಲೆಗಳೆಂದರೆ ಪ್ರೀತಿ, ಶಾಲೆಗಳು ಅಭಿವೃದ್ಧಿಯಾಗಬೇಕು. ಸುಧಾಮೂರ್ತಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಪ್ರಿಯತಮೆಯ ಭೇಟಿ ಮಾಡಲು ಮನೆಗೆ ನುಗ್ಗಿದ ಪ್ರಿಯಕರನನ್ನು ಆಕೆಯ ಮೈದುನ ರಾಡ್ನಿಂದ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ನಗರದ 31ನೇ ವಾರ್ಡ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗದ ಇಂದಿರಾನಗರದ ಮನೆಯೊಂದರಲ್ಲಿ ಬುಧವಾರ ಸಂಜೆ ಅಪರಿಚಿತ ವ್ಯಕ್ತಿಯನ್ನ ರಾಘವೇಂದ್ರ ಎಂಬಾತ ರಾಡ್ನಿಂದ ಹೊಡೆದು ಬರ್ಬರವಾಗಿ ಕೊಲೆ ಮಾಡಿದ್ದ ಪ್ರಕರಣ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿ ನೀಡಿ ಕೊಲೆಯಾದವನ ಗುರುತು ಪತ್ತೆ ಹಚ್ಚಿದ್ದು, ಮೃತ ವ್ಯಕ್ತಿ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದ 40 ವರ್ಷದ ಆಂಜಿನಪ್ಪ ಪೇಂಟರ್ ಕೆಲಸ ಮಾಡುತ್ತಿದ್ದ ಅಂತ ತಿಳಿದು ಬಂದಿದೆ. ಘಟನೆ ನಂತರ ಕೊಲೆಗಾರ ರಾಘವೇಂದ್ರ ಹಾಗೂ ಮನೆಯಲ್ಲಿದ್ದ ಆಶಾ ಎಂಬಾಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದ್ದು, ವಿಚಾರಣೆ ನಂತರ ಕೊಲೆಯಾದ ಆಂಜನಪ್ಪ ಹಾಗೂ ಆಶಾಳಿಗೆ ಕಳೆದ 1 ವರ್ಷದಿಂದ ಪರಿಚಯ ಸಂಬಂಧವಿರುವ ವಿಚಾರ ಬಹಿರಂಗಗೊಂಡಿದೆ. ಬುಧವಾರ ಸಂಜೆ ಆಶಾಳನ್ನ ಭೇಟಿ ಮಾಡಲು ಮನೆಗೆ ಹೋಗಿರೋ ಆಂಜನಪ್ಪನನ್ನ ಆಶಾ ಅವಾಯ್ಡ್ ಮಾಡಿದ್ದು, ಬಲವಂತವಾಗಿ ಮನೆಗೆ ಬಂದ ಅಂತ ಆಶಾ ಪೊಲೀಸರ ಬಳಿ ಹೇಳಿಕೊಂಡಿದ್ದಾಳೆ. ನನ್ನ ಹೆಸರು ವೆಂಕಟಾಚಲಪತಿ ಅಂತ. ಅವರು ನಮ್ಮೂರವರೇ, ಭಾರಿ ಬಡವರು, ಒಕ್ಕಲಿಗರ ಜನಾಂಗದವರು, ಆಯಿತಾ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಆ ಹುಡುಗನ ಅಕ್ಕ ಒಬ್ಬರು ಇಷ್ಟೇನೆ ಇದ್ದಿದ್ದು. ಆ ಅಮ್ಮನಿಗೆ ಮದುವೆ ಆಗಿಬಿಟ್ಟಿದೆ, ತಂದೆನೂ ಇಲ್ಲ, ಇವಂದೇ ಜೀವನ ಆಧಾರ ಅವರಿಗೆ. ಇಲ್ಲಿ ಪೇಂಟ್ ಕೆಲಸ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಇದ್ಕೊಂಡು, ಈ ರೂಮ್ ಪಕ್ಕದಲ್ಲೇ ಅವರು ಆ ಅಮ್ಮನು ರೂಮ್ ಮಾಡ್ಕೊಂಡು ಇದ್ದಿದ್ದಂತೆ. ಇದೆಲ್ಲ ವ್ಯವಹಾರಗಳಿದ್ದು ಮೊದಲಿಂದನು, ದುಡ್ಡಿನ ಕಾಸಿನ ವ್ಯವಹಾರವೂ ಇತ್ತು. ಗುಟ್ಟಾಗ ಇದೇನೋ ಅಕ್ರಮ ಸಂಬಂಧದಲ್ಲಿ ಆಗಿದೆ ಅನ್ನೋದು ಒಂದು ಉದ್ದೇಶ. ಆಮೇಲೆ ಇನ್ನೊಂದು ಸೂಕ್ತವಾದ ಕ್ರಮ ತಗೋಬೇಕು. ವ್ಯಭಿಚಾರಿ ಗುರುಗಳು ಜಾಸ್ತಿ ಆಗೋಗ್ಬಿಟ್ಟಿವೆ, ಚಿಕ್ಕಬಳ್ಳಾಪುರದಲ್ಲಿ ಜಾಸ್ತಿ ಆಗೋಗ್ಬಿಟ್ಟಿದ್ದಾವೆ. ಆಮೇಲೆ ಎಲ್ಲಿ ನೋಡಿದ್ರು ಬಸ್ ಸ್ಟ್ಯಾಂಡ್ಗಳಲ್ಲಿ ಏನು ಹೈವೇ ಇರೋದ್ರಿಂದ ಲಾರಿಗಳಲ್ಲಿ ಇಲ್ಲೆಲ್ಲಿ ಕಾಯ್ಕೊಂಡೇ ಇರೋದೆ, ಅಲ್ಲಿ ಲಾರಿಗಳು ನಿಲ್ಲಿಸೋದು ಇವರು ಎಷ್ಟೋ ನಡೀತಾ ಇದ್ದಾವೆ. ಇಲ್ಲಿಂದ ಬಾಗೇಪಲ್ಲಿಯಿಂದ ಹಿಡಿದು ಇಲ್ಲಿ ಗಂಟನೂ ಕಂಪ್ಲೀಟ್ ಇವರು ರೋಡ್ಗಳಲ್ಲಿ ಲಾರಿ ಅವರು ನಿಲ್ಲಿಸ್ಬಿಟ್ಟು ವ್ಯಭಿಚಾರಗಳು ಮಾಡ್ತಾನಿದ್ದಾವೆ, ಎಲ್ಲೋ ಡಾಬಾಗಳಿದ್ದಾವೆ. ಈ ವೇಳೆ ಆಶಾ ತನ್ನ ಗಂಡನಿಗೆ ಕರೆ ಮಾಡುವುದಾಗಿ ಹೇಳಿದಾಗ ಆಕೆಯ ಫೋನ್ ಕಸಿದುಕೊಂಡು ಹೊಡೆದು ಹಾಕಿದ್ದು, ತದನಂತರ ಬೇರೆಯವರ ಫೋನ್ ಮೂಲಕ ಮೈದುನ ರಾಘವೇಂದ್ರಗೆ ಕರೆ ಮಾಡಿ ತಿಳಿಸಿದಳಂತೆ. ಹಾಗಾಗಿ ಮನೆಗೆ ಬಂದ ಮೈದುನ ರಾಘವೇಂದ್ರ ಹಾಗೂ ಆಂಜನಪ್ಪನ ನಡುವೆ ಜಗಳ ನಡೆದು, ಗಲಾಟೆಯಲ್ಲಿ ರಾಘವೇಂದ್ರ ಆಂಜನಪ್ಪನ ತಲೆಗೆ ರಾಡ್ನಿಂದ ಬಲವಾಗಿ ಹೊಡೆದು ಕೊಲೆ ಮಾಡಿದ್ದಾನೆ. ಸದ್ಯ ಆಶಾ ಹಾಗೂ ರಾಘವೇಂದ್ರ ಇಬ್ಬರನ್ನ ಬಂಧಿಸಲಾಗಿದೆ. ಸದ್ಯ ಆಂಜನಪ್ಪನಿಗೆ 70 ವರ್ಷದ ತಾಯಿ ಇದ್ದು ಮಾನಸಿಕ ಅಸ್ವಸ್ಥೆಯಾಗಿದ್ದಾಳೆ. ಆಂಜನಪ್ಪನೇ ಚಿಕ್ಕಬಳ್ಳಾಪುರದಲ್ಲಿ ರೂಮ್ ಮಾಡಿಕೊಂಡು ಪೇಂಟಿಂಗ್ ಕೆಲಸ ಮಾಡಿಕೊಂಡಿದ್ದು, ತಾಯಿಗೆ ಹಣ ಕಳಿಸುತ್ತಿದ್ದನಂತೆ. ಆದರೆ ಕಳೆದ 6 ತಿಂಗಳಿಂದ ತನ್ನ ತಾಯಿಗೆ ಹಣ ಕಳುಹಿಸದೇ ಇದ್ದನಂತೆ. ಇದೀಗ ಏಕಾಏಕಿ ಈ ರೀತಿ ಘಟನೆ ನಡೆದ ಮೇಲೆ ತಾಯಿ ಒಬ್ಬಂಟಿಯಾಗಿದ್ದಾಳೆ. ನಮ್ಮ ಸುರೇಶ್ ಅಂತ ಸಾಗಲಿ ಅವರು. ಊರಲ್ಲಿ ಯಾವುದೇ ತರವಾದ ಅಂತ ಅವನ ಮೇಲೆ ಅಂಥ ಆರೋಪಗಳೇನೂ ಇಲ್ಲ. ಒಳ್ಳೆಯ ಹುಡುಗ, ಚೆನ್ನಾಗಿದ್ನು. ಈತನಿಗೆ ಏನೋ ಫೇಸ್ಬುಕ್ನಲ್ಲಿ ಫ್ರೆಂಡ್ ಆಗಿ ಈ ಥರ ಆಗೈತೆ ಅಂತ ಹೇಳಿ ಜನಗಳು ಹೇಳ್ತಾವ್ರೆ. ಮತ್ತು ಅವ್ರ ತಾಯಿಗೆ ಸುಮಾರು ಒಂದು 70 ವರ್ಷ ಪಾಪ. ಆಕೆಗೆ ಇನ್ಯಾರು ಹಿಂದೆ ಮುಂದೆ ಯಾರೂ ಇಲ್ಲ, ಇದ್ದಿದ್ದು ಇವನೊಬ್ಬನೇ ಮಗ. ಆ ಮಗ ಇವಾಗ ತೀರೋಗವನು. ಆಕೆ 70 ವರ್ಷದಲ್ಲಿ ಆಕೆ ಯಾಕೆ ಬದುಕಬೇಕು? ಈತನೇ ನಂಬ್ಕೊಂಡು ಆಕೆ ಇದ್ದಿದ್ದು. ಈತ ಪೇಂಟ್ ಕೆಲಸ ಮಾಡುವಾಗ ಮೊದಲು ಎಲ್ಲ ದುಡ್ಡೆಲ್ಲ ತಾಯಿ ಕೊಡ್ತಾಯಿದ್ದ. ಒಂದು 6 ತಿಂಗಳು 8 ತಿಂಗಳಿಂದ ಬರೀ ಯಾವಾಗ ಫೋನ್ ಮಾಡಿದಾಗ 100-200 ರೂಪಾಯಿ ಕೊಟ್ಟು ಮಿಕ್ಕಿದ್ದೆಲ್ಲ ಇದೇ ಥರ ಇದು ಮಾಡ್ಕೊಂಡು ಹೋಗ್ಬಿಟ್ಟವನು. ಇವಾಗ ಆತ ಕೊಲೆ ಆಗವನೆ. ಆ ತಾಯಿಗೆ ಯಾವುದೇ ತರಹವಾದ ಆಧಾರ ಇಲ್ಲ.
ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ತನಿಖೆ ಚುರುಕುಗೊಂಡಿದ್ದು ಮತ್ತಷ್ಟು ಮಾಹಿತಿ ಹೊರಬರಲಿದೆ. ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇತ್ತೀಚೆಗಷ್ಟೇ ಪೌರಾಯುಕ್ತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕೆಲ ದಲಿತ ಪರ ಸಂಘಟನೆಗಳ ಆರೋಪಕ್ಕೆ ವಿರುದ್ಧವಾಗಿ ಇನ್ನೂ ಕೆಲವು ದಲಿತ ಪರ ಸಂಘಟನೆಗಳು ಪೌರಾಯುಕ್ತರ ಪರ ನಿಂತಿವೆ. ಅವರನ್ನು ಅಮಾನತು ಮಾಡಬಾರದೆಂದು ಆಕ್ರೋಶ ವ್ಯಕ್ತಪಡಿಸಿವೆ. ಅಧಿಕಾರಿ ಚಲಪತಿ ಅವರಿಗೆ, ದಕ್ಷ ಅಧಿಕಾರಿ ಚಲಪತಿ ಅವರಿಗೆ, ದಕ್ಷ ಅಧಿಕಾರಿ ಚಲಪತಿ ಅವರಿಗೆ, ಪೌರಾಯುಕ್ತ ಚಲಪತಿ ಅವರಿಗೆ, ನಗರಸಭಾ ಪೌರಾಯುಕ್ತ ಚಲಪತಿ ಅವರಿಗೆ, ದಕ್ಷ ಅಧಿಕಾರಿ. ಚಿಂತಾಮಣಿ ನಗರದಲ್ಲಿ ನಡೆದಂತಹ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರಸಭೆ ಪೌರಾಯುಕ್ತರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಎಂದು ಆಗ್ರಹಿಸಿ ಕಳೆದ 2 ದಿನಗಳ ಹಿಂದಷ್ಟೇ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಹಲವು ಹೋರಾಟಗಾರರು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಪೌರಾಯುಕ್ತರನ್ನು ಅಮಾನತು ಮಾಡುವಂತೆ ಪ್ರತಿಭಟನೆ ನಡೆಸಿದ್ದರು. ಆದರೆ ಇಂದು ಹಲವು ಸಂಘಟನೆಗಳು ಒಗ್ಗೂಡಿ ಅವರ ಮೇಲೆ ಇರುವಂತಹ ಅಪವಾದ ಸತ್ಯಕ್ಕೆ ದೂರವಾದದ್ದು. ಅವರನ್ನು ಅಮಾನತು ಮಾಡದೆ ಚಿಂತಾಮಣಿ ನಗರದ ಪೌರಾಯುಕ್ತರಾಗಿ ಮುಂದುವರಿಸುವಂತೆ ಅಂಬೇಡ್ಕರ್ ದಲಿತ ಸೇನಾ ಸಮಿತಿ, ಮಾನವ ಹಕ್ಕುಗಳ ಹಿತರಕ್ಷಣಾ ಸಮಿತಿ ಸೇರಿದಂತೆ ಇನ್ನೂ ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ತಲುಪಿಸಲಾಗುವುದು ಎಂದು ಹೇಳಿದರು. ಅಧಿಕಾರಿ ಚಲಪತಿ ಅವರಿಗೆ, ದಕ್ಷ ಅಧಿಕಾರಿ ಚಲಪತಿ ಅವರಿಗೆ, ದಕ್ಷ ಅಧಿಕಾರಿ ಚಲಪತಿ ಅವರಿಗೆ, ಪೌರಾಯುಕ್ತ ಚಲಪತಿ ಅವರಿಗೆ, ನಗರಸಭಾ ಪೌರಾಯುಕ್ತ ಚಲಪತಿ ಅವರಿಗೆ, ದಕ್ಷ ಅಧಿಕಾರಿ. ನಮ್ಮ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ತಲುಪಬೇಕು ಅಂತ ಒಂದು ಅಹವಾಲನ್ನು ನೀಡಿದ್ದಾರೆ. ಅದರಂತೆ ನಾನು ಜಿಲ್ಲಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಶ್ರೀನಿವಾಸ್, ಮಾಡಿಕೆರೆ ಮಣಿಕಂಠ, ಮಾಡಿಕೆರೆ ರವಿಕುಮಾರ್, ಎಸ್ಸಿ ಘಟಕದ ಅಧ್ಯಕ್ಷರಾದ ಅಪ್ಪು, ಶಂಕರ, ಕೀರ್ತನ, ನಾಗಣ್ಣ ಮತ್ತಿತರರು ಭಾಗವಹಿಸಿದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಗ್ರಾಮ ಠಾಣಾ ಜಾಗದಲ್ಲಿ ನಿರಾಶ್ರಿತರು ಅಕ್ರಮವಾಗಿ ಗುಡಿಸಲು ಮನೆ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೆರವು ಮಾಡಲು ಮುಂದಾದಾಗ ಅಧಿಕಾರಿಗಳು ಮತ್ತು ನಿರಾಶ್ರಿತರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಇಶಾ ಫೌಂಡೇಶನ್ ಆದಿಯೋಗಿ ಪ್ರತಿಮೆ ಹಿಂಭಾಗದಲ್ಲಿ ಇರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಗ್ರಾಮ ಠಾಣಾ ಸ್ಥಳದಲ್ಲಿ ಅವಲಗುರ್ಕಿ ಪಂಚಾಯಿತಿಗೆ ಸೇರುವ ಹಳ್ಳಿಗಳ ನೂರಾರು ನಿರಾಶ್ರಿತರು ಕುಟುಂಬಗಳು ನನಗಿಷ್ಟು ನಿನಗಿಷ್ಟು ಎಂಬಂತೆ ಮನೆ ಗುಡಿಸಲು ಶೆಡ್ಗಳು ಕಟ್ಟಿಕೊಂಡಿದ್ದಾರೆ. ಆದರೆ ಪಂಚಾಯಿತಿಯಿಂದ ಈ ಜಾಗ ಗ್ರಾಮ ಪಂಚಾಯಿತಿಗೆ ಸೇರಿದ್ದು ಈ ಜಾಗಕ್ಕೆ ಯಾವುದೇ ರೀತಿಯ ಅತಿಕ್ರಮಣ ಪ್ರವೇಶ ಮಾಡುವಂತಿಲ್ಲ ಅಂತ ನಾಮಫಲಕ ಹಾಕಲಾಗಿದೆ. ಇನ್ನು ಸ್ಥಳೀಯರು ಅಕ್ರಮವಾಗಿ ಮನೆ ನಿರ್ಮಾಣ ಮಾಡುವ ವೇಳೆ ಪಂಚಾಯಿತಿಯಿಂದ ನೋಟಿಸ್ ಜಾರಿ ಮಾಡಿದ್ರೂ ಸಹ ಮನೆ ನಿರ್ಮಾಣ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳು ಜೆಸಿಪಿ ಜೊತೆ ಬಂದು ತೆರವು ಮಾಡಲು ಮುಂದಾಗಿದ್ದಾರೆ. ಆದರೆ ನಿರಾಶ್ರಿತರು ತಡೆಯೊಡ್ಡಿ ಸ್ವಲ್ಪ ಕಾಲ ಅಭಿವೃದ್ಧಿ ಅಧಿಕಾರಿ ಮತ್ತು ನಿರಾಶ್ರಿತರ ಮಧ್ಯೆ ಮಾತಿನ ಯುದ್ಧ ನಡೆಯಿತು. ಮೇಡಮ್ ಬೋರ್ಡ್ ಹಾಕೋದಕ್ಕಿಂತ ಮುಂಚೆ ನಾವು ಅನಧಿಕೃತವಾಗಿ ಅಲ್ಲಿ ಹಾಕಿರೋದು ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಅಲ್ಲ ಮೇಡಮ್. ಗ್ರಾಮ ಠಾಣಾ ನಮ್ಗೆ ಅವಕಾಶ ಇಲ್ಲ ಮೇಡಮ್. ಗ್ರಾಮ ಠಾಣಾದಲ್ಲಿ ನಾವು ಹಾಕೊಳ್ಳೋದಕ್ಕೆ ಅದು ನೀವೇ ಮನೆ ಕಟ್ಕೊಳ್ಳೋದಲ್ಲ, ಅದು ಯೋಗ್ಯವಾಗಿದೆ, ವಸತಿ ಮಾಡೋದಕ್ಕೆ ಯೋಗ್ಯವಾಗಿದೆ ಅಂದಾಗ ಗ್ರಾಮ ಸಭೆಯಲ್ಲಿ ಇಡಬೇಕು. ನಾವು ಫಲಾನುಭವಿನ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಅದ್ರ ನಂತರ ಮೇಡಮ್ ಇವಾಗ ಮಾಡಿರೋದೆಲ್ಲ ಗ್ರಾಮ ಸಭೆಯಲ್ಲಿ ಮಾಡಿದ್ದಾರೆ. ಅದೆಲ್ಲ ಗ್ರಾಮ ಸಭೆಯಲ್ಲಿ ಇಟ್ಟೆ ಮಾಡಿದಾರ ಮೇಡಮ್ ಎಲ್ಲ. ಅಲ್ಲ ಮೇಡಮ್, ನಾವು ಕೇಳ್ತಾ ಇದೀವಿ ಇವಾಗ ಏನೇನ್ ಇದು ಅವಲಗುರ್ಕಿ ಪಂಚಾಯತಿಯಲ್ಲಿ ಏನೇನ್ ನಡೆದಿದೆ ಪ್ರತಿಯೊಂದನ್ನು ಗ್ರಾಮ ಸಭೆಯಲ್ಲಿ ಪಾಸ್ ಆಗಿರೋ ತರನೇ ಮಾಡಿದಾರ. ನಾವು ಅಲ್ಲೋರ್ಗೆ ಹೋಗಿರೋದು ಮೇಡಮ್, ಕೊಟ್ಟಿದೀವಿ ಮೇಡಮ್. ಅವ್ರು ಖುದ್ದಾಗಿ ಬಂದು ಇಲ್ಲಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 2 ತಿಂಗಳು ಅದೇ ಮೇಡಮ್, 2 ತಿಂಗಳು ಮುಂಚೆಯಿಂದನೂ ನಾವು ಇಲ್ಲಿದ್ವಿ.
ಅವಾಗ ಪಂಚಾಯತ್ ಅಲ್ಲ ಮೇಡಮ್, ಪಂಚಾಯತಿ 2 ತಿಂಗಳು ಮುಂಚೆಯಿಂದ ನಾವು ಇದೀವಿ ಇಲ್ಲಿ. ಆಗ ಯಾರು ಪಂಚಾಯತಿಯಿಂದ ಬರ್ಲಿಲ್ಲ. ನಿಮ್ಮ ಮತ ಏನು ಗತಿ ಏನು ಅಂತ 2 ತಿಂಗಳಿಂದ ನಿಮ್ಮ ಹತ್ರ ಬಂದಿದ್ದಕ್ಕೆ ನೀವೇನಂದ್ರಿ 2 ತಿಂಗಳಿಂದ ತಾನೇ ನೀವು ಅಲ್ಲಿರೋದು. 2 ತಿಂಗಳಲ್ಲಿ ಯಾರಿಗಾದ್ರೂ ಪ್ರಾಣ ಹಾನಿ ಆಗಿದ್ರೆ ನೀವು ಹೊಣೆ ಆಗ್ತಾ ಇದ್ರಾ? ಇಲ್ಲಿ ಮೇಡಮ್ ನಾವು ಶೆಡ್ ಹಾಕೊಂಡಿರ್ತೇವೆ. ಅಷ್ಟು ದೊಡ್ಡ ವಿಚಾರ ಆಯ್ತು ಮೇಡಮ್. ಇಲ್ಲಿ ಅನಧಿಕೃತವಾಗಿ ನೀವು ಮಾಡ್ಕೋತಾ ಇರೋದು ಯಾವ್ದು ಮೇಡಮ್? ಮೇಡಮ್ ಇಲ್ವೇ ಇದು ಫಲಾನುಭವಿಗಳಿಗೆ ಮೇಡಮ್ ಯಾರು ನಿರಾಶ್ರಿತರ ಅವ್ರು ಮಾತ್ರ ಹಾಕೊಂಡಿರೋದು. ಬಲಾಢ್ಯರು ಯಾರಾದ್ರೂ ಹಾಕೊಂಡಿದ್ರೆ ನೀವು ತೆರವು ಮಾಡಿ ಪರವಾಗಿಲ್ಲ. ನಿರಾಶ್ರಿತರು ಅಂತಾನೆ ತಗೊಳ್ಳಿ ಮೇಡಮ್ ಇವಾಗ ಗ್ರಾಮ ಠಾಣಲ್ಲಿ ಬರೀ ನೀವೇ ಮಾತಾಡ್ತೀರಾ, ನಾ ಮಾತಾಡ್ಲೋ? ಹೇಳಿ ಮೇಡಮ್, ಹೇಳಿ ಮೇಡಮ್. ನೋಡಿಯಪ್ಪ, ನೀವೀಗ MLA ಕೊಟ್ಟಿರ್ಬೋದು, ಕೊಟ್ಟಿದ್ದೀವಿ ಮೇಡಮ್. ಅವ್ರು ಬಂದು ನೋಡ್ತೀನಿ ಅಂತ ಹೇಳಿದ್ರು ತಾನೆ. ಅದಕ್ಕಿಂತ ಮುಂಚೆ ನೀವು ಕಟ್ಕೊಳ್ಳೋದು ತಪ್ಪು ಮೇಡಮ್. ಅದಕ್ಕೆ ನಾವು ಫಸ್ಟೇ ಹಾಕೊಂಡಿದೀವಿ. ನಾವು ಫಸ್ಟ್ ನಾವು ಇದೀವಿ, ಪೊಸಿಷನ್ ಅಲ್ಲಿ ಇದೀವಿ. ಒಂದ್ ನಿಮಿಷ, ಅದಕ್ಕೆ ದಾಖಲೆನಾದ್ರು ಕೊಡ್ಬೇಕು. ಅದು ಈ ವಿಚಾರ ಈಗಾಗಲೇ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ಗೆ ನಿರಾಶ್ರಿತರು ಅರ್ಜಿ ಸಲ್ಲಿಸಿದ್ದಾರೆ. ಅವರು ಬರುವವರೆಗೂ ನೀವು ಯಾವ ತೆರವು ಕಾರ್ಯ ಮಾಡಬೇಡಿ ಎಂದು ಹೇಳಿದ ನಿರಾಶ್ರಿತರು ಅವಲಗುರ್ಕಿ ಅಭಿವೃದ್ಧಿ ಅಧಿಕಾರಿ ಅರುಣಾ ಕುಮಾರಿ ಅವರು ಕೂಡ 2 ದಿನಗಳು ಕಾದು ನೋಡುವೆ, ನಿಮ್ಮ ಕಡೆಯಿಂದ ಯಾವುದೇ ಮಾಹಿತಿ ಸಿಗದಿದ್ದಲ್ಲಿ ತೆರವು ಮಾಡಲಾಗುವುದು ಎಂದು ಹೇಳಿ ಹಿಂತಿರುಗಿದ್ದಾರೆ. ಪರಿಶೀಲನೆ ಮಾಡಬೇಕು. ನಾನು ಹೇಳ್ತಿರೋದು ಅದಕ್ಕೋಸ್ಕರನೇ ನಾವು ಗ್ರಾಮ ಸಭೆ ಇಡೋದು, ಅದ್ರಲ್ಲಿ ಆಯ್ಕೆ ಮಾಡ್ಕೊಳ್ಳೋದು. ಅವಾಗ್ಲೇ ಮೇಡಮ್ ಇವಾಗ ಏನ್ ಮಾಡ್ಬೇಕು ಅಂತ ಮೇಡಮ್, ಇವಾಗ ತೆರವು ಮಾಡೋದಕ್ಕೆ ಅಂತಲ್ಲ ಆಗಲ್ಲ ಮೇಡಮ್. ಇವಾಗ ಇರೋದು ಹೆಂಗಿದೆಯೋ ಯಥಾ ಪ್ರಕಾರ ಅದೇ ಸ್ಥಿತಿಯಲ್ಲಿ ಇರ್ತದೆ. ಅವ್ರು ಬಂದಾದ್ಮೇಲೆ ಅವ್ರು ಇಲ್ಲ ನಮ್ಮ ಕೈಯಲ್ಲಿ ಇದು ಆಗಲ್ಲ, ಇದು ಕಾನೂನು ರೀತಿಯಲ್ಲಿ ನೀವು ಪಂಚಾಯತಿ ಮೇಲೆ ನಂಬಿಕೆ ಇಲ್ಲ. ಒಟ್ಟಾರೆ ಇಶಾ ಫೌಂಡೇಶನ್ ಆದಿಯೋಗಿಯ 112 ಅಡಿ ಪ್ರತಿಮೆ ತಲೆ ಎತ್ತಿದ ಮೇಲೆ ಅದರ ಸುತ್ತಮುತ್ತಲಿನ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿದ್ದೇ ತಡ. ಪಕ್ಕದಲ್ಲೇ ಇದ್ದ ಗ್ರಾಮ ಠಾಣ್ ಜಾಗದಲ್ಲಿ ಸಿಕ್ಕವರೆಲ್ಲ ಹೋಗಿ ನಮ್ಮದೇ ಜಾಗ ಎನ್ನುತ್ತಿದ್ದಾರೆ. ಆದರೆ ಯಾರಿಗೆ ಸೂರು ಇಲ್ಲವೋ ಅಂತವರಿಗೆ ಸೂರು ಕಲ್ಪಿಸಿಕೊಡುವುದಾಗಿ ಪಂಚಾಯಿತಿ ಅಧಿಕಾರಿಗಳು ಹೇಳಿದ್ದಾರೆ. ಕಲ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಚಿಕ್ಕಬಳ್ಳಾಪುರ ಜನತೆಗೊಂದು ಸುವರ್ಣ ಅವಕಾಶ. ಸ್ಮಾರ್ಟ್ ಬೇಕಾಗಿದ್ದರೆ ಟೈಟನ್ IX ನ ಸ್ಮಾರ್ಟ್ ಕನ್ನಡಕ ತನ್ನಿ. ಒಮ್ಮೆ ಈ ಕನ್ನಡಕ ನಿಮ್ಮ ಫೋನ್ನಿಂದ ಕನೆಕ್ಟ್ ಆದರೆ ಪ್ರಿಯ ಪಾತ್ರರೊಂದಿಗೆ ಮಾತನಾಡಿಸುತ್ತೆ, ಹಾಡುಗಳನ್ನು ಕೂಡ ಕೇಳಿಸುತ್ತೆ. ಅಷ್ಟೇ ಅಲ್ಲ, ಸ್ಟೆಪ್ ಅನ್ನು ಕೂಡ ಕೌಂಟ್ ಮಾಡುತ್ತೆ. ಅಲ್ಲದೆ ಫ್ಯಾಷನಬಲ್ ಫ್ರೇಮ್ಗಳು ಪ್ಲಸ್ ಬ್ಲೂ ಸೇಫ್ ಲೆನ್ಸ್ಗಳು ಈಗ ಕೇವಲ 1500 ರೂಗಳು ಮಾತ್ರ. ಇಷ್ಟೇ ಅಲ್ಲ, ನೇತ್ರಶಸ್ತ್ರಜ್ಞರಿಂದ ಸಲಹೆ, ಉತ್ತಮ ಗುಣಮಟ್ಟದ ಟೈಟಾನ್ ಲೆನ್ಸ್ಗಳು, 20 ಹಂತಗಳ ಕಣ್ಣಿನ ಪರೀಕ್ಷೆ, ಉಚಿತ ಕನ್ನಡಕ ಸೇವೆ ಲಭ್ಯವಿದೆ. ವಿಶೇಷ ಸೂಚನೆ: ಹುಡುಗರು ಹುಡುಗಿಯರ ಕನ್ನಡಕಗಳು ಕೇವಲ 999 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಸ್ಥಳ: ಟೈಟಾನ್ ಐ+ ಫ್ಯಾಕ್ಟರಿ ಔಟ್ಲೆಟ್, KIADB ಇಂಡಸ್ಟ್ರಿಯಲ್ ಏರಿಯಾ, ಆಪೋಸಿಟ್ ಓಲ್ಡ್ RTO ಆಫೀಸ್, ಟೈಟಾನ್ ಐವೇರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಚಿಕ್ಕಬಳ್ಳಾಪುರ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರ್ಯಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರಿಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7, ಚಿಕ್ಕಬಳ್ಳಾಪುರ. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್, ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ: ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್,
ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್, ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕನ್ನಡ ಶಾಲೆಗಳೆಂದರೆ ನನಗೆ ಅತಿಯಾದ ಪ್ರೀತಿ. ಕನ್ನಡ ಶಾಲೆಗಳು ಅಭಿವೃದ್ಧಿಯಾಗಬೇಕು, ಗ್ರಾಮೀಣ ಭಾಗದ ಮಕ್ಕಳು ಉನ್ನತ ಹುದ್ದೆಗೆ ಹೋಗುವಂತಾಗಬೇಕು ಎಂದು ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದಲ್ಲಿ ಮೂರ್ತಿ ಪ್ರತಿಷ್ಠಾನದ ವತಿಯಿಂದ ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ಶಾಲಾ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಸುಧಾಮೂರ್ತಿರವರು ಈ ಸಂದರ್ಭದಲ್ಲಿ ಮಾತನಾಡಿ, ಶಾಲೆಯು ಹಳೆಯದಾಗಿದ್ದು ನೆಲಮಹಡಿ ಮತ್ತು ಮೊದಲ ಅಂತಸ್ತಿನ ಮಹಡಿಯನ್ನು ಕಟ್ಟಿಸಿಕೊಡಲಾಗುತ್ತಿದೆ. ಗ್ರಾಮಸ್ಥರ ಸಹಕಾರ ತುಂಬಾ ಚೆನ್ನಾಗಿದೆ. ಈಗಾಗಲೇ ರಾಜ್ಯದಾದ್ಯಂತ ಸಾಕಷ್ಟು ಶಾಲೆಗಳ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗಿದೆ. 80 ಗ್ರಂಥಾಲಯಗಳನ್ನು ಕಟ್ಟಿಕೊಡಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳು ಉಳಿಯಬೇಕು ಎಂದರು. ಮಾಡಕ್ಕೆ ಬಂದಿದ್ದೀವಿ. ನಮ್ಮ ಮೂರ್ತಿ ಪ್ರತಿಷ್ಠಾನದಿಂದ ನಾವು ಇದು ಕಟ್ಟಿಸ್ತಿದ್ದೀವಿ. ಸ್ಕೂಲು ಹಳೇದಾಗಿದೆ ಬಿಲ್ಡಿಂಗು. ಆಮೇಲೆ ಅದನ್ನು 1 ಗ್ರೌಂಡ್ ಪ್ಲಸ್ 1 ಕಟ್ಟಿಸ್ತಾ ಇದ್ದೀವಿ. ಊರಿನವರು ಬಹಳ ಸಹಕಾರ ತೋರಿಸಿದ್ದಾರೆ. ಅದು ಮತ್ತು ಕನ್ನಡ ಶಾಲೆ ಇದೆ, ನನಗೆ ತುಂಬ ಪ್ರೀತಿ. ಕನ್ನಡ ಶಾಲೆ ಅಂದರೆ ಗೌರ್ಮೆಂಟ್ ಶಾಲೆ ಇದೆ ಅಂತ ನಾನು ಅದೇ ಥರ ಓದಿ ಬೆಳೆದಿದ್ದೀನಿ. ಅದಕ್ಕೆ ಇಲ್ಲೇ ಮಾಡೋಣ ಅಂತ ಸಂತೋಷದಿಂದ ಮಾಡ್ತಿದ್ವಿ. ಎಷ್ಟು ವೆಚ್ಚ? ಅದು ಯಾಕೆ ಅಂತ ನನಗೆ ವೆಚ್ಚ ಮಾಡಿದ್ದೀವಿ. ನಮ್ಮದು ಹಕ್ಕನೇ ಇಲ್ಲ ಅದಕ್ಕೆ. ಎಷ್ಟೋ ಮಾಡಿದ್ದೀವಿ ಅಂತ 1,20,00,000 ಎಷ್ಟು 1.5 ಕೋಟಿ ಎಷ್ಟು ಆಗ್ತದೆ. ಅದು ನನಗೆ ನಮ್ಮ ರಮೇಶ್ ಅವ್ರಿಗೆ ಗೊತ್ತಾಗ್ತದೆ. ಅಂದರೆ ರಾಜ್ಯದಲ್ಲಿ ಮಾಡಿದ್ದೀರಾ ಮೇಡಮ್? ನೆನಪಿದೆಯಾ? ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗಿ ಮಾಡಿದ್ವಿ. ಲೈಬ್ರರಿ ಮಾಡಿದ್ದೀವಿ. ನೀವು ಓದೇ ಇಲ್ಲ, ನಾವು ಎಷ್ಟು ಮಾಡಿದ್ವಿ ಫೌಂಡೇಶನ್ ಅಂತ. ಇದೇ ಸಂದರ್ಭದಲ್ಲಿ ಜಾಲಿಗೆ ಗ್ರಾಮ ಪಂಚಾಯಿತಿ ಮತ್ತು ಊರಿನ ಮುಖಂಡರಿಂದ ಸುಧಾಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಕುಮಾರ್ SA, ಮಾಜಿ ಅಧ್ಯಕ್ಷ ಸೌಮ್ಯ ಬಾಬು, PDO ಪ್ರಕಾಶ್, ಸಮಾಜ ಸೇವಕ ತಿಂಡ್ಲು ಬಾಬು ಮತ್ತಿತರರು ಇದ್ದರು. ಹರ್ಷ P, MMTV ನ್ಯೂಸ್, ದೇವನಹಳ್ಳಿ. ಶಾಲಾ ಮಕ್ಕಳಲ್ಲಿರುವ ಅಪೌಷ್ಟಿಕತೆ ಹಾಗೂ ರಕ್ತಹೀನತೆ ಸಮಸ್ಯೆಯ ಪರಿಹಾರಕ್ಕೆ ರಾಮಬಾಣವಾಗಿರುವ ಹಾಲು ಮಿಶ್ರಿತ ರಾಗಿ ಮಾಲ್ಟ್ ವಿತರಣೆಯು ಸರ್ಕಾರಿ ಶಾಲೆಯ ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದಾಗಲಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ PM ಶ್ರೀ ಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಮುದ್ದೇನಹಳ್ಳಿ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮತ್ತು KMF ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ 1 ರಿಂದ 10ನೇ ತರಗತಿ ಮಕ್ಕಳಿಗೆ ರಾಗಿ ಮಾಲ್ಟ್ ವಿತರಣೆ ಕಾರ್ಯಕ್ರಮವನ್ನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಗಣ್ಯರು ರಾಗಿ ಮಾಲ್ಟ್ ವಿತರಿಸುವ ಮೂಲಕ ಚಾಲನೆ ನೀಡಿದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ CN ಸತ್ಯನಾರಾಯಣ ರೆಡ್ಡಿ ಮಾತನಾಡಿ, ಫ್ಲೋರೋಸಿಸ್, ನೀರು ಸೇವನೆ ಮತ್ತು ಪೌಷ್ಟಿಕ ಆಹಾರ ಕೊರತೆಯಿಂದ ವಿವಿಧ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಮಕ್ಕಳ ಬೆಳವಣಿಗೆಗೆ ಹಾಗೂ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ನಿವಾರಣೆಗೆ ರಾಗಿ ಮಾಲ್ಟ್ ಸಹಕಾರಿಯಾಗಲಿದೆ. ಸರ್ಕಾರದ ವತಿಯಿಂದ ನೀಡುತ್ತಿರುವ ರಾಗಿ ಮಾಲ್ಟ್ ಅನ್ನು ಪ್ರತಿ ವಿದ್ಯಾರ್ಥಿ ಸೇವನೆ ಮಾಡಿದರೆ ಮಾತ್ರ ಕಾರ್ಯಕ್ರಮ ಅರ್ಥಪೂರ್ಣವಾಗಲಿದ್ದು, ಯೋಜನೆಯ ಸದ್ಬಳಕೆಗೆ ಶಿಕ್ಷಕರು ಹೆಚ್ಚು ಆಸಕ್ತಿ ವಹಿಸಬೇಕಾಗಿದೆ. ಪೂರ್ಣ ಸೇವಾ ಟ್ರಸ್ಟ್ ಮುದ್ದೇನಹಳ್ಳಿ ಹಾಗೂ KMF ಕರ್ನಾಟಕ ಸರ್ಕಾರ ಇವರ ಸಹಭಾಗಿತ್ವದಲ್ಲಿ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಮೂಲ ಉದ್ದೇಶ ಇಷ್ಟೇ, ಮಕ್ಕಳಲ್ಲಿ ಏನು ಅಪೌಷ್ಟಿಕತೆ, ಅನೀಮಿಯಾ, ಈ ಕೊರತೆ ಏನು ಕಾಡ್ತಾ ಇತ್ತಲ್ಲ ಅದನ್ನು
100% ಅದನ್ನು ಸಾಲ್ವ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಿದ್ದಾರೆ, ಇದು ತುಂಬಾ ಅನುಕೂಲ ಆಗುವಂಥ ಒಂದು ಕಾರ್ಯಕ್ರಮ. ಇದರಲ್ಲಿ ಬರೀ ರಾಗಿ ಅಷ್ಟೇ ಅವ್ರನ್ನ ಮಿಕ್ಸ್ ಮಾಡ್ತಾ ಇಲ್ಲ, ಅದರಲ್ಲಿ ಹಾಲಿನ ಜೊತೆಗೆ ರಾಗಿ ಪೌಡ್ರು, ಅದ್ರ ಜೊತೆಗೆ ಮಿನರಲ್ಸು, ವೈಟಮಿನ್ಸು, ಆಮೇಲೆ ಕ್ಯಾಲ್ಶಿಯಮ್ಮು, ಐರನ್ನು ಎಲ್ಲ ಮಕ್ಕಳಿಗೆ ಬೇಕಾಗಿರುವಂಥ ಅಂಶಗಳು ಏನಿದ್ದಾವೆ ಅವೆಲ್ಲವನ್ನು ಕ್ರೋಢೀಕರಿಸಿ ಕೊಡ್ತಾ ಇರತಕ್ಕಂಥ ಒಂದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಆಗಿರ್ತದೆ ಇದು. ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ ಮಾತನಾಡಿ, ಮಕ್ಕಳ ಬೆಳವಣಿಗೆಗೆ ಹಾಗೂ ಕಲಿಕೆಯ ನ್ಯೂನತೆಗೂ ಕಾರಣವಾಗಿರುವ ಅಪೌಷ್ಟಿಕತೆಯನ್ನು ಹೋಗಲಾಡಿಸಿ ಹಾಲು ಸೇವನೆಗೆ ಹಿಂದೇಟು ಹಾಕುತ್ತಿದ್ದ ವಿದ್ಯಾರ್ಥಿಗಳ ಪಾಲಿಗೆ ರಾಗಿ ಮಾಲ್ಟ್ ಸುಸಜ್ಜಿತ ಪೌಷ್ಟಿಕ ಆಹಾರವಾಗಿದ್ದು, ವಿದ್ಯಾರ್ಥಿಗಳು ಆರೋಗ್ಯವಾಗಿದ್ದರೆ ಮಾತ್ರ ಕಲಿಕೆಗೆ ಸ್ಪಂದಿಸುತ್ತಾರೆ ಎಂದರು. ಕಾರ್ಯಕ್ರಮ ಚಾಲನೆ ಆಗ್ತಾ ಇದೆ. ಈ ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ ಈಗಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಗೇಪಲ್ಲಿಯ ಬಾಲಕಿಯರ ಪ್ರೌಢಶಾಲೆಯ ವಿಭಾಗದಲ್ಲಿ ಇಡೀ ತಾಲೂಕಿಗೆ ಒಂದು ಚಾಲನೆ ನೀಡುವ ದೃಷ್ಟಿಯಿಂದ ನಾವು ಇಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಬಹಳನೇ ಉತ್ತಮವಾದಂತಹ ಕಾರ್ಯಕ್ರಮವಾಗಿದೆ. ಇದುವರೆಗೂ ಕೆಲವು ವಿದ್ಯಾರ್ಥಿಗಳು ಹಾಲನ್ನು ಕುಡಿಯೋದಕ್ಕೆ ಹಿಂದೇಟಾಗ್ತಾ ಇದ್ರು, ಆದರೆ ಇನ್ನು ಮುಂದೆ ಆ ರೀತಿ ಆಗೋ ಸಾಧ್ಯತೆ ಇರೋದಿಲ್ಲ. ರಾಗಿ ಮಾಲ್ಟನ್ನು ಹಾಲಿನ ಜೊತೆಯಲ್ಲಿ ಕೊಡುತ್ತಾ ಇರೋದ್ರಿಂದ ಬಹಳನೇ ವಿದ್ಯಾರ್ಥಿಗಳ ಆರೋಗ್ಯಕ್ಕೂ ಸಹ ಬಹಳ ಉತ್ತಮವಾಗಿದೆ. ಹಾಗೆಯೇ ಒಂದು ಪೌಷ್ಟಿಕಾಂಶದಿಂದ ಕೂಡಿರುವಂತಹ ಒಂದು ಉತ್ಕೃಷ್ಟವಾದ ಧಾನ್ಯ ಅಂದರೆ ರಾಗಿಯಾಗಿದೆ. ಹಾಗಾಗಿ ರಾಗಿ ಮಾಲ್ಟ್ ಎಲ್ಲರೂ ಸಹ ತೆಗೆದುಕೊಳ್ಳೋದ್ರಿಂದ ಮಕ್ಕಳ ಆರೋಗ್ಯನೂ ಸುಧಾರಿಸುತ್ತೆ, ಹಾಗೆ ಅವರ ಆರೋಗ್ಯ ಉತ್ತಮವಾಗಿದ್ದರೆ ಓದಿನ ಕಡೆ ಸಹ ಆಸಕ್ತಿ ಹೆಚ್ಚಾಗುತ್ತೆ. ಇದು ಒಂದು ಬಹಳ ಉತ್ತಮವಾದಂಥ ರಾಜ್ಯ ಸರ್ಕಾರದ ಯೋಜನೆ ಆಗಿದೆ ಅಂತ ನಾನು ನನ್ನ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪಿ ವೆಂಕಟರಮಣಪ್ಪ, ಕಾರ್ಯದರ್ಶಿ ಸಿ ವೆಂಕಟರಾಯಪ್ಪ, ಬಿಆರ್ಸಿ ವೆಂಕಟರಾಮ್, ಅಕ್ಷರ ದಾಸೋಹ ಸಹಾಯ ನಿರ್ದೇಶಕ ನರಸಿಂಹಾರೆಡ್ಡಿ, ಬಡ್ತಿ ಶಿಕ್ಷಕ ಸಂಘದ ಅಧ್ಯಕ್ಷ ಎನ್ ಈಶ್ವರಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಆಗಸ್ಟ್ 15ರ ಮಧ್ಯರಾತ್ರಿ 12 ಗಂಟೆಯಲ್ಲಿ ದೇಶ ಪ್ರೇಮಿಗಳೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವ ಮೆಡಿಕಲ್ ಸ್ಟೋರ್ ಬಾಬು ಪರಿಸರ ಸಂರಕ್ಷಣೆಯಲ್ಲಿಯೂ ಸಹ ಸೈ ಎನಿಸಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು, ಮೆಡಿಕಲ್ ಸ್ಟೋರ್ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿರುವ ಬಾಬು ಮತ್ತೊಮ್ಮೆ ಗಮನ ಸೆಳೆಯುವಂತಹ ಕೆಲಸ ಮಾಡುತ್ತಿದ್ದಾರೆ. ಶಿಡ್ಲಘಟ್ಟ ನಗರದ ನಗರಸಭೆಯ ನೂತನ ಕಟ್ಟಡದ ಮುಂಭಾಗದಲ್ಲಿ ಮೆಡಿಕಲ್ ಸ್ಟೋರ್ ಇಟ್ಟುಕೊಂಡು ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವುದರ ಜೊತೆಗೆ ದೇಶಾಭಿಮಾನವನ್ನು ಮೈಗೂಡಿಸಿಕೊಂಡು ಈ ಹಿಂದೆ ಆಗಸ್ಟ್ 15ರ ಮಧ್ಯರಾತ್ರಿ 12 ಗಂಟೆಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇದೀಗ ಪರಿಸರ ಸಂರಕ್ಷಣೆಯ ಕಾಳಜಿಯೊಂದಿಗೆ ಗಿಡಗಳನ್ನು ನೆಟ್ಟು ಸ್ವತಃ ತಮ್ಮ ಸ್ವಂತ ಖರ್ಚಿನಿಂದಲೇ ನೀರಿನ ಟ್ಯಾಂಕರ್ ತರಿಸಿ ಗಿಡಗಳನ್ನು ಪೋಷಣೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಯಾವುದೇ ಪ್ರಚಾರವಿಲ್ಲದೆ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಮೆಡಿಕಲ್ ಸ್ಟೋರ್ ಬಾಬು ಅವರು ಸಮಾನ ಮನಸ್ಕರ ಸಂಘದ ಸ್ನೇಹಿತರೊಡನೆ ಕಳೆದ 2 ವರ್ಷಗಳ ಹಿಂದೆ ನೆಟ್ಟಿರುವ ಗಿಡಗಳಿಗೆ ನಿಯಮಿತವಾಗಿ ನೀರು ಉಣಿಸಿ ಅವುಗಳನ್ನು ಸಂರಕ್ಷಣೆ ಮಾಡುವ ಕೆಲಸವನ್ನು ಕ್ರಮಬದ್ಧವಾಗಿ ಮಾಡುತ್ತಿದ್ದಾರೆ. ಸಾಮಾನ್ಯವಾಗಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಎಲ್ಲೆಡೆ ಗಿಡಗಳನ್ನು ನೆಟ್ಟು ಪ್ರಚಾರ ಗಿಟ್ಟಿಸಿಕೊಳ್ಳುವುದರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಮೆಡಿಕಲ್ ಸ್ಟೋರ್ ಬಾಬು ಅವರು ಗಿಡಗಳನ್ನು ನೆಟ್ಟು ಅವುಗಳನ್ನು ಪೋಷಣೆ ಮಾಡುವ ಮೂಲಕ ನಿಜವಾದ ರೀತಿಯಲ್ಲಿ ಪರಿಸರ ಪ್ರೇಮವನ್ನು ಮೆರೆದಿದ್ದಾರೆ. ಮೆಡಿಕಲ್ ಸ್ಟೋರ್ ಬಾಬು ಅವರ ದೇಶ ಪ್ರೇಮ ಮತ್ತು ಪರಿಸರ ಪ್ರೇಮಕ್ಕೆ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿ ಶ್ಲಾಘಿಸಿದ್ದಾರೆ. ಪರಿಸರ ಸಂರಕ್ಷಣೆ ಕೇವಲ ಘೋಷಣೆಗೆ ಸೀಮಿತವಾಗಿರದೆ ಒಂದು ಅಭಿಮಾನದ ಸ್ವರೂಪ ಪಡೆದುಕೊಳ್ಳಬೇಕಾಗಿದೆ. ಸಮಾನ ಮನಸ್ಕರ ಸಂಘದ ನನ್ನ ಮಿತ್ರರು ಪರಿಸರ ಕಾಳಜಿ ಇತ್ತು. 2 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ದಿನಾಚರಣೆಯಂದು ಆ ದಿನದ ಅಂಗವಾಗಿ ಎಲ್ಲರೂ ಸೇರಿ ಗಿಡಗಳನ್ನು
ನೆಟ್ಟು ಪೋಷಣೆ ಮಾಡಿದ್ದೆವು. ಈ ದಿನಗಳಲ್ಲಿ ಬೇಸಿಗೆ ಸಮೀಪಿಸಿದ್ದು ಗಿಡಗಳು ಬಾಡಿ ಹೋಗಬಹುದು ಅಂತ ಈಗ ನಾನು ನೀರನ್ನು ಹಾಯಿಸಿದ್ದೇನೆ ಗಿಡಗಳಿಗೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶಾಲಾ ಶಿಕ್ಷಣ ಇಲಾಖೆ ಮತ್ತು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕರ್ನಾಟಕ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮತ್ತು KMF ಇವರ ಸಹಯೋಗದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿನ 1ರಿಂದ 10ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಪೂರಕ ಪೌಷ್ಟಿಕ ಆಹಾರವಾಗಿ ಬಿಸಿ ಹಾಲಿನೊಂದಿಗೆ ಮಿಶ್ರಣಗೊಳಿಸಿ ಶಾಲಾ ಮಕ್ಕಳಿಗೆ ವಿತರಣೆ ತಾಲೂಕು ಹಂತದ ನೂತನ ಕಾರ್ಯಕ್ರಮವನ್ನು ಶಾಸಕ GK ವೆಂಕಟಶಿವಾರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಕ್ಕಳಿಗೆ ರಾಗಿ ಹೆಲ್ತ್ ಮಿಕ್ಸ್ ಹಾಲು ವಿತರಣೆ ಮಾಡುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು.
ಇನ್ನು ಕಾರ್ಯಕ್ರಮ ಕುರಿತು ಮಾತನಾಡಿದ ಶಾಸಕರು, ಮಕ್ಕಳಿಗಾಗಿ ಪೌಷ್ಟಿಕ ಆಹಾರವನ್ನು ನೀಡುವ ಈ ಕಾರ್ಯಕ್ರಮ ರೂಪಿಸಿರುವುದು ತುಂಬಾ ಸಂತೋಷದ ವಿಷಯ. ಮಕ್ಕಳಿಗೆ ರಾಗಿ ಮಾಲ್ಟ್ ಅನ್ನು ಕೇವಲ 3 ದಿನಗಳು ನೀಡುವ ಬದಲು ವಾರದ 6 ದಿನಗಳು ನೀಡಿದರೆ ಒಳ್ಳೆಯದೆಂದು ಸಲಹೆ ನೀಡಿ, ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವುದೇ ರೀತಿಯ ಪೌಷ್ಟಿಕಾಂಶಗಳಿಂದ ವಂಚಿತರಾಗಬಾರದು. ಕಾರ್ಯಕ್ರಮ ರೂಪಿಸಿರುವ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮತ್ತು ಕೆಎಂಎಫ್ ಸಂಸ್ಥೆಗೆ ಧನ್ಯವಾದಗಳು ತಿಳಿಸಿದರು. ಆರೋಗ್ಯ ಇದ್ರೇನೆ ನಾವೇನ್ ಮಾಡೋದಕ್ಕೂ ಸಾಧ್ಯ. ಇವತ್ತು ಸರ್ಕಾರ ಈ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಕ್ಕೆ ಮತ್ತೆ ಇದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಕೆಎಂಎಫ್ ನವರು ಮತ್ತೆ ಇವರು ನಮ್ಮ ಸಾಯಿ ಟ್ರಸ್ಟ್ ಚಿಕ್ಕಬಳ್ಳಾಪುರ ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ. ಈ ಒಂದು ಕಾರ್ಯಕ್ರಮ ಏನು ವಾರಕ್ಕೆ 3 ದಿವಸ ಇಟ್ಕೊಂಡಿದ್ದಾರೆ, ಅದನ್ನ 5 ದಿವಸನೂ ಕಂಟಿನ್ಯೂ ಮಾಡಿದ್ರೆ ಒಂದು ಉತ್ತಮ ಕಾರ್ಯಕ್ರಮ ಆಗುತ್ತೆ ಅಂತ ನನ್ನ ಒಂದು ಸಲಹೆ. ಅದನ್ನ 5 ದಿವಸಕ್ಕೂ ಮಾಡೋದು ಒಳ್ಳೆಯದು. ಆ ಒಂದು ಟ್ರಸ್ಟ್ನವರು ಕೂಡ ನಾನು ಅವ್ರನ್ನ ಅಭಿನಂದಿಸ್ತೇನೆ. ಮತ್ತೆ ಅದನ್ನು ಕೂಡ 5 ದಿವಸಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಮನವಿ ಮಾಡಿಕೊಳ್ತೇನೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸ್ಪುರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಎಬಿಡಿ ಸಂಸ್ಥೆಯ ಅಧ್ಯಕ್ಷ ರಾಜೀವ್ ಗೌಡ ಅವರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದರು. ಹುಟ್ಟುಹಬ್ಬದ ಅಂಗವಾಗಿ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲುಗಳು ವಿತರಿಸಲಾಯಿತು. ಸಚಿವ ಕೆಎಚ್ ಮುನಿಯಪ್ಪ ಅವರು ಭಾಗವಹಿಸಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ಇವೆಲ್ಲರೂ ಕೂಡ ಕಾಕೊಂಡು ಮತ್ತೆ ನೀವು ನೋವನ್ನ ಬರೆಸಿ ಅವರಿಗೆ ಜಯವಾದ ಮಾಡಿಬಿಟ್ಟು ಅವರು ಜಯವಾದ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತೆ ನಾನು ಬಿಡುವಾಗ ಬರ್ತೀನಿ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಒಳ್ಳೆಯದಾಗಿ ಅವರು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾರೆ. ಅವರು ಕೆಲಸ ಮಾಡ್ತಾರೆ. ಅದು ಅತಿ ವಿರಳ, ಬಹಳಷ್ಟು ಜನ ಇವತ್ತು ಯಾರನ್ನು ಕಾರ್ಯಕರ್ತರ ಬಗ್ಗೆ ಕೆಲಸ ಮಾಡೋದಿಲ್ಲ. ಆದರೆ ಅವರು ಜನರನ್ನು ಕಾಪಾಡಿಕೊಳ್ತೀನಿ ಅಂತ ನಂಬಿಸಿದ್ದಾರೆ. ಅದು ಅವರ ವಿಶೇಷ. ಮತ್ತೊಮ್ಮೆ ಅಭಿನಂದನೆ ಕೋರುತ್ತಾ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ರಾಜೀವ್ ಗೌಡ, ಚಿಲಕಲನೇರ್ಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾರೆಡ್ಡಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ, ರವಿ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. ಪ್ರಿಯತಮೆ ಭೇಟಿಗೆಂದು ಬಂದ ಪ್ರಿಯಕರ ಮೈದುನನಿಂದಲೇ ಬರ್ಬರ ಕೊಲೆ, ಬೆಚ್ಚಿಬಿದ್ದ ಸಾರ್ವಜನಿಕರು. ಪೌರಾಯುಕ್ತರ ಪರ ನಿಂತ ದಲಿತ ಪರ ಸಂಘಟನೆಗಳು, ಅಂಬೇಡ್ಕರ್ ಅವರಿಗೆ ಯಾವುದೇ ಅಪಮಾನ ನಡೆದಿಲ್ಲ, ಅಮಾನತು ಮಾಡಿದರೆ ಪ್ರತಿಭಟನೆ ಎಚ್ಚರಿಕೆ. ಗ್ರಾಮ ಠಾಣಾ ಜಾಗದಲ್ಲಿ ಅತಿಕ್ರಮ ಪ್ರವೇಶ, ಅಕ್ರಮ ಗುಡಿಸಲುಗಳನ್ನು ತೆರವಿಗೆ ಮುಂದಾದ ಅಧಿಕಾರಿಗಳು, ವಾಗ್ವಾದಕ್ಕಿಳಿದ ಸ್ಥಳೀಯರು. ಕನ್ನಡ ಶಾಲೆಗಳೆಂದರೆ ಪ್ರೀತಿ, ಶಾಲೆಗಳು ಅಭಿವೃದ್ಧಿಯಾಗಬೇಕು. ಸುಧಾಮೂರ್ತಿ.